ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಶತ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಇಂಟೆನ್ಷನ್ಸ್ ಏನಿದೆ, ಅವ್ರು ಏನು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಏನಾದರೂ ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರಾ, ಈ ಕುರಿತಾಗಿ ರೀಡಿಂಗ್ ಆಗಿರುತ್ತೆ. ಅವರ ಮನಸ್ಥಿತಿ ಪ್ರೆಸೆಂಟ್ನಲ್ಲಿ ಏನಿದೆ, ಹಾಗೂ ಅವರು ಏನಾದರೂ ನಿಮಗೆ ಕೆಟ್ಟದ್ದು ಮಾಡ್ತಾರಾ, ವಾಟ್ ಆರ್ ದೇರ್ ನೆಕ್ಸ್ಟ್ ಸ್ಟೆಪ್ಸ್ ಅನ್ನುವ ವಿಷಯವಾಗಿ ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಒಬ್ಬ ನಿಮ್ಮ ಪ್ರಕಾರ ಎನಿಮಿ ಯಾರು, ಆ ಶತ್ರು ನಿಮ್ಮ ಲೈಫ್ ನಲ್ಲಿ, ಅವರನ್ನ ನೆನೆಸ್ಕೊಳ್ಳಿ. ಆ ವ್ಯಕ್ತಿಯನ್ನ ನೆನೆಸ್ಕೊಂಡು ನೀವು ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಯಾವ ಒಂದು ಕಾರ್ಡ್ ಕನೆಕ್ಟ್ ಅನ್ಸುತ್ತೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾವ ವ್ಯಕ್ತಿ ಎನಿಮಿ ನಿಮ್ಮ ಮನಸ್ಸಿಗಿದ್ದಾರೆ ಪ್ರೆಸೆಂಟ್, ಆ ವ್ಯಕ್ತಿಯನ್ನ ನೆನೆಸ್ಕೊಂಡು ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ. ಅವರ ಮುಂದಿನ ಸ್ಟೆಪ್ಸ್ ಏನಾಗಿದೆ, ಅವ್ರು ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಏನ್ ಆಗತ್ತೆ, ಅವರಿಂದ ನಿಮಗೆ ಏನಾದ್ರೂ ಲೈಕ್ ಪ್ರೊಟೆಕ್ಷನ್ ತಗೋಬೇಕಾ, ನೀವು ಅವರಿಂದ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗತ್ತಾ, ಈ ತರ ವಾಟ್ ಆರ್ ದೇರ್ ಇಂಟೆನ್ಷನ್ಸ್, ವಾಟ್ ಆರ್ ದೇರ್ ನೆಕ್ಸ್ಟ್ ಸ್ಟೆಪ್ಸ್ ಅನ್ನುವ ವಿಷಯವಾಗಿ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಈ ವ್ಯಕ್ತಿ ಯಾರಾದ್ರೂ ಆಗಿರ್ಬೋದು, ಆದ್ರೆ ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ಶತ್ರು ನಿಮ್ಮ ಲೈಫ್ ನಲ್ಲಿ ಇರ್ತಾರಾ ಅಥವಾ ಹೋಗ್ತಾರಾ, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಿದ್ದೀನಿ. ಸೊ ಈ ಒಂದು ಕಾರ್ಡ್ ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ಏನಾಗಿದೆ, ಅವ್ರು ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಅವರಿಂದ ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಆಗಿದೆ, ಸೊ ಬೇಸಿಕ್ಲಿ ಎಲ್ಲ ವಿಷಯವಾಗೂ ನಿಮ್ಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ನೋಡೋಣ ಏನಿದೆ, ಅವ್ರ ಮನಸ್ಥಿತಿ ಹೇಗಿದೆ, ಈಗ ಪ್ರೆಸೆಂಟ್ ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಾಗಿದೆ, ಮುಂದೆ ಏನಾಗುತ್ತೆ, ನಿಮ್ಮಿಂದ ಅವ್ರು ದೂರ ಹೋಗ್ತಾರಾ, ಅವರ ಮುಂದಿನ ಸ್ಟೆಪ್ಸ್ ಏನಾಗಿದೆ. ಓಕೆ, 4 ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ 6 ಆಫ್ ಸ್ಪೋರ್ಟ್ಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನು. ಫಸ್ಟ್ ಎಕ್ಸಾಮಿನ್ ಮಾಡ್ಬಿಡ್ತೀನಿ ಕಾರ್ಡ್ಸ್ನ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಓಕೆ, ಹಿಯರ್ ಯು ಗೋ. ನಾನು ಇವಾಗ ಎಲ್ಲವನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವರು ನಿಮ್ಮ ಫ್ಯಾಮಿಲಿಗೆ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳು ಹಿಂದೆ ಮಾಡಿದ್ದಾರೆ. ನಿಮ್ಮ ಫ್ಯಾಮಿಲಿನ ಖುಷಿಯಾಗಿ ನೋಡೋದನ್ನ ಅವ್ರು ಸಹಿಸೋದಿಲ್ಲ. ಓಕೆ, ಇದೊಂದು ಅವ್ರಿಗೆ ನೀವ್ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರಾಬ್ಲಮ್ ಬರ್ಲಿ ಅಂತಾನೆ ಅವ್ರು ಯಾವಾಗ್ಲೂ ಆಶಿಸ್ತಾರೆ ಈ ವ್ಯಕ್ತಿ. ಮತ್ತೆ ಒಂದಷ್ಟು ಕಷ್ಟಗಳನ್ನ ಕೊಡೋದು, ನಿಮ್ ಬೆನ್ನಿಗೆ ಚೂರಿ ಹಾಕೋದು, ನಿಮ್ ಬೆನ್ನ ಹಿಂದೆ ಏನೋ ಹುನ್ನಾರ ಹಾಕೋದು, ಇದೆಲ್ಲ ನಡೆದಿದೆ. ಆಯ್ತಾ, ನೀವು ಒಂದಷ್ಟು ನಂಬಿಕೆನೂ ಇಟ್ಕೊಂಡಿದ್ರಿ ಹಾಗೂ ಚಾನ್ಸಸ್ನು ಇವ್ರಿಗೆ ಕೊಟ್ಟಿದ್ರಿ, ಆದ್ರೆ ಅವರು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ಹಾಗೆಲ್ಲ ನಡೆದಿದೆ. ನಿಮ್ಮ ಲೈಫ್ ನ ಇಂಬ್ಯಾಲೆನ್ಸ್ಗೆ ತಂದಿದ್ದಾರೆ ಈ ವ್ಯಕ್ತಿ, ಈ ಶತ್ರು ಯಾರೇ ಆಗಿರ್ಬೋದು. ನಿಮ್ಮ ಲೈಫ್ ನ ಇಂಬ್ಯಾಲೆನ್ಸ್ ತಂದು ಪ್ರಾಬ್ಲಮ್ಸ್ ನ ಹಿಂದೆನೆ, ಲೈಕ್ ಪಾಸ್ಟ್ ಬಗ್ಗೆ ನಾನು ಮಾತಾಡ್ತಿರೋದು, ಕ್ರಿಯೇಟ್ ಮಾಡಿದ್ದಾರೆ ಹಾಗೂ ನೆಮ್ಮದಿ ಇಲ್ದಾಗ ಮಾಡಿದ್ದಾರೆ. ಮತ್ತು ನಿಮ್ಮ ನೋವನ್ನ ಎಂಜಾಯ್ ಕೂಡ ಮಾಡಿದ್ದಾರೆ ಈ ವ್ಯಕ್ತಿ. ಓಕೆ, ಒಂದಷ್ಟು ವಿಷಯದಲ್ಲಿ ನೀವು ಸೋಲನ್ನು ಅನುಭವಿಸಿದೀರಾ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅದರಲ್ಲಿ ಅದನ್ನ ಅವ್ರು ಸಾಧಿಸಿದ್ದಾರೆ. ನಿಮ್ಗೆ ನೋವು ಕೊಡೋದಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ನೆಮ್ಮದಿನ ತೆಗಿಯೋದಾಗಿರ್ಬೋದು, ಅದೆಲ್ಲ ಅವರು ಮಾಡಿ ಸಕ್ಸಸ್ ನ ಅನುಭವಿಸಿದ್ದಾರೆ. ಆಯ್ತಾ, 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ನ ಕಂಫರ್ಟ್ ನೋಡಿದ್ರೆ ಅವ್ರಿಗೆ ಸಹಿಸಕ್ ಆಗಲ್ಲ. ಆಕ್ಚುಲಿ ನಿಮ್ಗೆ ಒಂದಷ್ಟು ಬ್ಲೆಸ್ಸಿಂಗ್ಸ್ ದೈವದಿಂದಾನೇ ಸಿಕ್ಕಿದೆ. ನೀವು ನಂಬುವ ದೇವರಿಂದ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ಸಿಕ್ಕಿದೆ. ಆದ್ರೆ ಈ ವ್ಯಕ್ತಿಗೆ ಅದು ಸಹಿಸಕ್ ಆಗೋದಿಲ್ಲ. ಅದರಿಂದ ಅವರು ಏನಾದ್ರೂ ನಿಮ್ ಮೂಡ್ ಆಫ್ ಮಾಡೋದು, ಏನೋ ಒಂದು ಹೇಳೋದು, ಹಾಗೂ ನಿಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳುವಂಥದ್ದು. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಬಗ್ಗೆ ಮಾತ್ರ ಕಣ್ಣಿಲ್ಲ, ನಿಮ್ಮ ಮೇಲೆ ಮಾತ್ರ ಕಣ್ಣಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರ ಮೇಲೂ ಕಣ್ಣಿದೆ. ಓಕೆ, ಹಾಗೂ ಮೆಜಿಷಿಯನ್ ಬಂದಿರೋದ್ರಿಂದ ಓಕೆ, ಕೆಲವರಿಗೆ ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ ಇಂಥದ್ದು ಕೂಡ ನಡೆದಿದೆ. ಆಯ್ತಾ, ಸೊ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ
ಐ ಆಮ್ ಪ್ರೊಟೆಕ್ಟೆಡ್ ಫ್ರಮ್ ಮೈ ಗಾಡ್. ಯಾವ ದೇವ್ರನ್ನ ನೀವು ನಂಬ್ತೀರಾ, ಐ ಆಮ್ ಪ್ರೊಟೆಕ್ಟೆಡ್ ಫ್ರಮ್ ಮೈ ಗಾಡ್, ಐ ಆಮ್ ಬ್ಲೆಸ್ಡ್ ಫ್ರಮ್ ಮೈ ಗಾಡ್ ಅಂತ ಯಾವ ದೇವ್ರು ನೀವು ನಂಬ್ತೀರಾ ಆ ದೇವ್ರ ಹೆಸರನ್ನ ಕಮೆಂಟ್ ಅಲ್ಲಿ ಹಾಕಿ. ಬಿಕಾಸ್ ಹೌದು, ಅವರು ಪ್ರಯೋಗಗಳನ್ನ ನಿಮ್ಮ ಅಗೇನ್ಸ್ಟ್ ಮಾಡಿದ್ದಾರೆ, ನೆಗೆಟಿವಿಟಿನ ನಿಮ್ ಲೈಫ್ ತರೋದಾಗಿರ್ಬೋದು, ಕೆಟ್ಟದ್ನ ಬಯಸಿ ಬೇಕು ಅಂತ. ಈಗ ನಾವು ಕೆಟ್ಟದ್ ಬಯಸೋದಿರ್ಲಿ, ಕೆಟ್ಟದ್ನ ಮಾಡೋದ್ ನೋಡಿ, ಅಂದ್ರೆ ಈ ತರ ವಾಮಾಚಾರ, ಬ್ಲಾಕ್ ಮ್ಯಾಜಿಕ್, ನೆಗೆಟಿವಿಟಿನ ಒಬ್ರಿಗೆ ಪಾಸ್ ಮಾಡೋದಿದೆಯಲ್ಲ, ಅದಕ್ಕಿಂತ ಕೆಟ್ಟ ಕರ್ಮ ಯಾವ್ದು ಇಲ್ಲ ಅಂತ ಹೇಳ್ತೀನಿ. ಅವರು ಆ ಕರ್ಮನ ಕ್ಯಾರಿ ಮಾಡ್ತಾ ಇದ್ದಾರೆ, ಆಯ್ತಾ. ಸೊ ನಿಮ್ಗೆ ಈಗ್ಲೂ ಕೂಡ ದೈವದ ಪ್ರೊಟೆಕ್ಷನ್ ಇದೆ, ಹಾಗೂ ನಿಮ್ಗೆ ಒಳ್ಳೆ ಜನರ ಪ್ರೊಟೆಕ್ಷನ್ ಕೂಡ ಇದೆ. ನಾನು ಅದನ್ನ ನಿಮ್ಗೆ ಸ್ಟ್ರಾಂಗ್ ಆಗಿ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅದನ್ನ ಹೇಳ್ದೆ ಅಂತ. ಸೊ ಇವಾಗ ಪ್ರೆಸೆಂಟ್ ಎನರ್ಜಿ, ಇದೆಲ್ಲ ಪಾಸ್ಟ್, ಇದೆಲ್ಲ ಹಿಸ್ಟ್ರಿ, ಅವ್ರು ಏನು ಎತ್ತ ಅಂತ. ಈಗ ಇಲ್ಲಿ ಮುಂದೆ ಏನಾಗುತ್ತೆ, ಅವರಿಂದ ನಿಮ್ಗೆ ಏನಾದ್ರೂ ಮುಂದೆ ಪ್ರಾಬ್ಲಮ್ಸ್ ಇದೆಯಾ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಲ್ಲೇನ್ ಬರ್ತಾ ಇದೆ, 7 ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ಈಗ್ಲೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹೇಗೆ ತುಳಿಯೋದು, ನಿಮ್ಗೆ ಹೇಗೆ ನಿಮ್ಗೆ ಸ್ಟ್ರೆಸ್ ನ ಹೇಗೆ ಪಾಸ್ ಮಾಡೋದು, ಇದನ್ನೆಲ್ಲ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ಲಿ ನಿಮ್ಗೆ ಕ್ವೀನ್, ಕಿಂಗ್ ಮತ್ತೆ ನೈಟ್ ಬಂದಿದೆ. ಒಂದು ವಾರಿಯರ್ ಇದೆ, ಆಯ್ತಾ, ವಾರಿಯರ್ ಎನರ್ಜಿ ಇದೆ, ಕಿಂಗ್ ಎನರ್ಜಿ ಇದೆ, ಕ್ವೀನ್ ಎನರ್ಜಿ ಇದೆ, ಪ್ರೊಟೆಕ್ಷನ್ ಇದೆ. ನೀವು ನಂಬುವ ದೇವತೆ ಯಾರೇ ಆಗಿರಬಹುದು, ಆ ಒಂದು ಮಾತೆಯ ಪ್ರೊಟೆಕ್ಷನ್, ಬ್ಲೆಸ್ಸಿಂಗ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೆ ಏನೋ ಆಗದೆ ಇರೋ ಹಾಗೆ ಒಂದು ಒಳ್ಳೆಯ ಎನರ್ಜಿ ನಿಮ್ಮ ಲೈಫ್ ನಲ್ಲಿ ಇದೆ, ಆಯ್ತಾ. ಏನೇ ಆಗಿರ್ಬೋದು ಹಿಂದೆ, ಯಾವಾಗ್ಲೂ ಕೆಟ್ಟದ್ ಗೆಲ್ಲತ್ತೆ ಅನ್ಕೋಬೇಡಿ, ಕೆಟ್ಟದ್ ಗೆಲ್ಲೋ ಟೈಮ್ ಹೋಗ್ಬಿಟ್ಟಿದೆ. ನೀವ್ ಯಾರೇ ಇದನ್ನ ಸೆಲೆಕ್ಟ್ ಮಾಡಿರ್ಬೋದು ಈ ಕಾರ್ಡ್ ಫೈಲ್ ನ, ನಾನು ಒಳ್ಳೆ ದಿನಗಳನ್ನೇ ನೋಡ್ತಾ ಇದ್ದೀನಿ, ಮುಂದೆ ಬರುವ ದಿನಗಳು ಸ್ಟ್ರಾಂಗ್ ಆಗಿದೆ. ಅವ್ರು ಸೋಲೋದನ್ನ ನಿಮ್ ಕಣ್ಣಾರೆ ನೀವ್ ನೋಡ್ತೀರಾ, ನೀವ್ ಗೆಲ್ಲೋದನ್ನ ಅವ್ರ ಕಣ್ಣಾರೆ ನಿಮ್ಮ ಗೆಲುವನ್ನು ಕೂಡ ನೋಡ್ತಾರೆ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ, ಆಸ್ ಐ ಟೋಲ್ಡ್, ನೀವು ನಂಬುವ ದೇವತೆ ಅದ್ ಯಾವುದೇ ದೇವತೆ ಆಗಿರಬಹುದು, ಆ ದೇವತೆಯ ಪ್ರೊಟೆಕ್ಷನ್ ಇದೆ. ಓಕೆ, ದುರ್ಗಾ ಅಥವಾ ಕಾಳಿ ಮಾತಾ ಅಥವಾ ಎನಿ ಕೈಂಡ್ ಆಫ್ ಗಾಡೆಸ್, ಓಕೆ, ಫೀಮೇಲ್ ಗಾಡೆಸ್, ಆಯ್ತಾ, ಅದರ ಪ್ರೊಟೆಕ್ಷನ್ ಇದೆ. ಕ್ವೀನ್ ಆಫ್ ವಾಂಡ್ಸ್, ಕ್ರೌನ್ ಬಂದಿದೆ, ಬ್ಲೆಸ್ಸಿಂಗ್ಸ್ ಬಂದಿದೆ, ಇಲ್ಲಿ ನೋಡ್ಬೋದು ಸನ್ ರೇಸ್ ಬರ್ತಾ ಇದೆ ಈ ಕಡೆಗೆ. ಸೊ ಇದ್ರ ಅರ್ಥ ಏನಂದ್ರೆ, ಏನೇ ಆಗಿರ್ಲಿ ನಿಮ್ಮ ಟೈಮ್ ಚೇಂಜ್ ಆಗ್ತಾ ಇದೆ. ಹಾಗೂ ಬ್ಲ್ಯಾಕ್ ಕ್ಯಾಟ್ ಇಸ್ ಆಲ್ಸೋ ಅ ಸೈನ್ ಆಫ್ ಪ್ರೊಟೆಕ್ಷನ್. ಓಕೆ, ಸೊ ಮುಂಬರುವ ದಿನಗಳಲ್ಲಿ ನೀವೇನು ಮಾಡುವ ಅವಶ್ಯಕತೆ ಇಲ್ಲ, ನೀವ್ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ, ಆ ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗಿ, ಹಾಗೂ ಮನಸ್ಸಾರೆ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಒಳ್ಳೇದಾಗ್ಲಿ ಅಂತ ಕೋರ್ಕೊಳ್ಳಿ. ಮತ್ತು ನೀವು ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರೊಟೆಕ್ಷನ್ ಸಿಗುತ್ತೆ, ಹಾಗೂ ನಿಮಗೆ ಒಳ್ಳೇದ್ ಬಯಸುವ ಜನರು ನಿಮ್ಮ ಸುತ್ತ ಇದ್ದಾರೆ. ಓಕೆ, ಅವ್ರು ಯಾರೇ ಆಗಿರ್ಬೋದು, ಬಟ್ ನಾನ್ 4 ಜನ ಪ್ರಾಮಿನೆಂಟ್ ಆಗಿ ನೋಡ್ತಾ ಇದ್ದೀನಿ. ಅವರು ನಿಮ್ ಫ್ರೆಂಡ್ ಆಗಿರ್ಬೋದು, ಅವರು ನಿಮ್ಮ ನೇಬರ್ ಆಗಿರ್ಬೋದು, ಒಟ್ನಲ್ಲಿ ಕೆಲವರು ಇದ್ದಾರೆ 4 ಜನ. ಓಕೆ, ಅವರು ನಿಮ್ಗೆ ಯಾವಾಗ್ಲೂ ಒಳ್ಳೆ ಅಡ್ವೈಸ್ ಕೊಡ್ತಾರೆ, ಹಾಗೂ ಒಳ್ಳೆಯ ಫೀಡ್ಬ್ಯಾಕ್ ಕೊಡ್ತಾರೆ, ನಿಮ್ಮ ಲೈಫ್ ನಲ್ಲಿ ಒಳ್ಳೇದಾಗ್ಲಿ ಅಂತ ಯಾವಾಗ್ಲೂ ಹರಿಸ್ತಾರೆ. ಇಂತ ಒಳ್ಳೆ ಜನರು ನಿಮ್ ಲೈಫ್ ಅಲ್ಲಿ ಇದಾರೆ, ಕೆಟ್ಟವರೇ ಇದ್ದಾರೆ ಅಂತ ಹೇಳಲ್ಲ. ಒಬ್ರೇ ಇರೋದು, ಅದೊಂದು ವಿಲನ್ ಇದ್ದಾರೆ, ಆದ್ರೆ ಆ ವಿಲನ್ ಗೆಲ್ಲೋದಿಲ್ಲ, ಯಾಕಂದ್ರೆ ನಿಮ್ಗೆ ಬಲ ಇದೆ, ಜನರ ಬಲ ಇದೆ, ಜನರ ಸಪೋರ್ಟ್ ಇದೆ. ಅದರಿಂದ ಇದನ್ನ ನೀವು ಗೆಲ್ತೀರಾ, ಹಾಗೂ ಈ ವ್ಯಕ್ತಿ ವೀಕ್ ಆಗ್ತಾರೆ ಅಂತಾನೆ ತೋರಿಸ್ತಾ ಇದೆ. ಸೊ ಅವ್ರು ಏನೇ ಮಾಡಿರ್ಬೋದು ಪಾಸ್ಟ್ ನಲ್ಲಿ, ಅದು ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಇಟ್ ವಿಲ್ ಸ್ಟಾಪ್ ವಿತ್ ಇನ್ ಅಪ್ಕಮಿಂಗ್ ಮಂತ್ಸ್. ಓಕೆ, ಸೊ ಅವ್ರು ಏನೇ ಪ್ಲಾನಿಂಗ್ ಮಾಡಿದ್ರು ಅದು ಫ್ಲಾಪ್ ಆಗುತ್ತೆ ಅಂತ ಬರ್ತಾ ಇದೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಇದು ನಿಮ್ಮ ರೀಡಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿದೆ, ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಮುಂದೆ ಅಂತ ತೋರಿಸ್ತಾ ಇದೆ, ಆ ಒಂದು ಕನ್ಫರ್ಮೇಶನ್ ಸಿಕ್ಕಿದೆ. ಆಲ್ ದ ವೆರಿ ಬೆಸ್ಟ್. ಓಕೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ರು, ಓಕೆ, ಅವರ ರೀಡಿಂಗ್ ಈಗ ಮಾಡ್ತೀನಿ ನಾನು. ಸೆಕೆಂಡ್ ಕಾರ್ಡ್ ಫೈಲ್ ರೀಡಿಂಗ್. ಈ ಎನಿಮಿ ಯಾರೇ ಇರ್ಬೋದು, ಈ ಶತ್ರು ಯಾರೇ ಇರ್ಬೋದು, ಅವ್ರು ಏನು ಹುನ್ನಾರ ಹಾಕ್ತಾ ಇದ್ದಾರೆ, ಅವ್ರು ಏನ್ ಪ್ಲಾನಿಂಗ್ ಮಾಡ್ತಾ ಇದಾರೆ, ಅವ್ರ ಅಗೇನ್ಸ್ಟ್ ಆಗಿ ಏನ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ನಿಮ್ಗೆ ಏನಾದ್ರೂ ಕೆಟ್ಟದ್ ಬಯಸ್ತಾ ಇದಾರ, ಕೆಟ್ಟದ್ ಮಾಡ್ತಾ ಇದಾರ. ಓಕೆ, ಇದ್ರ ಬಗ್ಗೆ ನೀವು ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ತಗೋಬಹುದು. ಲೆಟ್ಸ್ ಸಿ ನಿಮ್ಗೆ ಏನ್ ಸಿಗುತ್ತೆ ರೀಡಿಂಗ್ ನಲ್ಲಿ ಅಂತ, ಏನ್ ಬರುತ್ತೆ ರೀಡಿಂಗ್ ನಲ್ಲಿ ಅಂತ ನೋಡೋಣ. ಫಸ್ಟ್ ನಾನು ಕಾರ್ಡ್ಸ್ನ ಅನಾಲಿಸಿಸ್ ಮಾಡಿ ಅದಾದ ನಂತರ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಅದಾದ ನಂತರ ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಕ್ವೀನ್ ಆಫ್ ಸ್ಪೋರ್ಟ್ಸ್,
ಓಕೆ, ಏಸ್ ಆಫ್ ಸ್ಪೋರ್ಟ್ಸ್, ಕ್ವೀನ್ ಆಫ್ ಕಪ್ಸ್, ಓ 9 ಆಫ್ ಸ್ಪೋರ್ಟ್ಸ್ ಬಂದಿದೆ, 4 ಆಫ್ ವಾಂಡ್ಸ್, ಔಟ್ಕಮ್ ಏನ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ. ಇಂಟ್ರೆಸ್ಟಿಂಗ್ ಕಾರ್ಡ್ಸ್ ಬಂದಿದೆ ನಿಮಗೆ. ಓಕೆ, ಸೊ ಈ ಶತ್ರು ಯಾರೇ ಆಗಿರ್ಬೋದು, ಯಾವ ಶತ್ರುವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಅವರು ಈಗಾಗ್ಲೇ ವೀಕ್ ಆಗೋಗಿದ್ದಾರೆ ಆಯ್ತಾ. ಅವ್ರು ಏನ್ ಮಾಡಕ್ ಹೋದ್ರು ಕೂಡ ಅವ್ರಿಗದು ಪೂರಕವಾಗ್ತಾ ಇಲ್ಲ, ಅವ್ರಿಗದು ತಿರುಗಿ ಬೀಳ್ತಾ ಇದೆ ಆಯ್ತಾ. ನಿಮ್ಗೆ ಏನಾದ್ರೂ ಅವರು ಕೆಟ್ಟ ಕಣ್ಣು ಹಾಕೋದಾಗಿರ್ಲಿ, ಕೆಟ್ಟದೇನೋ ಮಾಡಕ್ ಹೋಗಿರ್ಲಿ, ಆತರ ಏನಾದ್ರೂ ನಿಮಗೇನೋ ಮಾಡಕ್ ಹೋದ್ರೆ ಅವ್ರಿಗದು ರಿವರ್ಸ್ ಆಗ್ತಾ ಇದೆ. ಅದನ್ನ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಜಯ ನಿಮ್ ಹತ್ರನೇ ಇದೆ, ಹಾಗೂ ಅವರು ಸೋಲ್ತಾ ಇದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಮತ್ತೆ ನಿಮಗೆ ರಿಯಾಲಿಟಿ ಈ ವ್ಯಕ್ತಿ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ನೀವು ಹುಷಾರಾಗಿದ್ದೀರಾ. ಇವ್ರನ್ನ ಜಾಸ್ತಿ ಹಚ್ಕೊಳ್ತಾ ಇಲ್ಲ, ಇವ್ರನ್ನ ದೂರ ಇಟ್ಟಿದ್ದೀರಾ, ಹಾಗೂ ಇವ್ರನ್ನ ನೀವ್ ನಂಬಕ್ಕೂ ರೆಡಿ ಇಲ್ಲ, ಇವ್ರನ್ನ ನೀವು ಅನುಮಾನವಾಗೇ ನೋಡ್ತೀರಾ, ಹಾಗೂ ಯಾವುದೇ ರೀತಿಯಾದ ಒಳ್ಳೆ ರಿಲೇಶನ್ಶಿಪ್ ನ ಈ ವ್ಯಕ್ತಿ ಜೊತೆ ಇಟ್ಕೊಂಡಿಲ್ಲ ಅಂತಾನೆ ನಾನು ನೋಡ್ತಾ ಇದ್ದೀನಿ. ಹಾಗೂ ಅವರು ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಾಗಿ ನಿಮ್ಮ ಲೈಫ್ ನಲ್ಲಿ ನೋವು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫ್ ನಲ್ಲಿ ಲಾಸ್ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ತರದ್ ಒಂದು ನೆಗೆಟಿವ್ ಎನರ್ಜಿನೂ ಪಾಸ್ ಮಾಡಕ್ಕೆ ಈ ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಹಾಗೂ ನಿಮಗೆ ಹತ್ರ ಇರೋರ್ ಜೊತೆ ಫ್ರೆಂಡ್ಶಿಪ್ ನ ಬೆಳೆಸ್ಕೊಳ್ಳೋದು, ಹಾಗೂ ನಿಮ್ಮ ಬಗ್ಗೆ ಸ್ವಲ್ಪ ಗಾಸಿಪಿಂಗ್ ಮಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿರುವಂತಹ ಒಂದು ಸುದ್ದಿಯನ್ನ ಹಬ್ಬಿಸುವುದು, ಇಂಥದ್ನೆಲ್ಲ ಈ ವ್ಯಕ್ತಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೂ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮನ್ನ ಪ್ರೀತಿಸುವಂತ ಜನರು ನಿಮ್ಮ ಸುತ್ತ ಇದ್ದಾರೆ ಆಯ್ತಾ. ಅದ್ರಿಂದ ಈ ವ್ಯಕ್ತಿ ಏನೇ ಹೇಳ್ತಾ ಇರ್ಬೋದು ನಿಮ್ ಬಗ್ಗೆ, ಅದನ್ನ ಅವ್ರು 1% ಕೂಡ, ಆ ಜನ ಯಾರೇ ಆಗಿರ್ಲಿ, ಅವ್ರು ಅದನ್ನ ನಂಬ್ತಾ ಇಲ್ಲ. ಹಾಗೂ ಈ ವ್ಯಕ್ತಿ ಏನು ಅಂತ ನೀವು ಮಾತ್ರ ಅಲ್ಲ, ತುಂಬಾ ಜನ ಅಳೆದು ಬಿಟ್ಟಿದ್ದಾರೆ. ಸೊ ಈ ವ್ಯಕ್ತಿ ಒಂಥರ ಐಸೋಲೇಟ್ ಆಗ್ಬಿಟ್ಟಿದ್ದಾರೆ. ಹಾಗೂ ಇವರ ಒಂದು ಎನರ್ಜಿ ಹೇಗಿದೆ ಈಗ ಪ್ರೆಸೆಂಟ್ ಅಂದ್ರೆ, ಸೋತೋಗಿರುವಂತ ಒಂದು ಸೋಲ್ಜರ್, ಸೋತೋಗಿರುವಂತ ಒಂದು ಸೈನಿಕ, ಬಲ ಇಲ್ಲದೆ ಇರುವಂತ ಒಂದು ವ್ಯಕ್ತಿ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ, ಜನ ಇವ್ರನ್ನ ನಂಬ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ನೀವು ಇವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಿದ್ದೀರಾ. ಹಾಗೂ ನಿಮಗೆ ಅರಿವಿದೆ, ಅಂದ್ರೆ ಯು ಆರ್ ಅವೇರ್ ಆಫ್ ಎವ್ರಿಥಿಂಗ್. ನಿಮ್ ಲೈಫ್ ನಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ಅವೇರ್ನೆಸ್ ಇದೆ. ಹಾಗೂ ಅವ್ರು ಏನ್ ಮಾಡಬಹುದು ಅನ್ನುವಂತ ಒಂದು ಯೋಚನೆನೂ ನಿಮ್ಗಿದೆ. ಅಂದ್ರೆ ಈ ವ್ಯಕ್ತಿ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ಬೋದು ಅನ್ನುವಂತ ಒಂದು ಥಾಟ್ ಪ್ರೋಸೆಸ್ ನಿಮಗ್ ಬಂದಿದೆ. ಅಂದ್ರೆ ಇವ್ರು ಯಾವ ರೀತಿ ನನ್ನ ಬಗ್ಗೆ ಯೋಚನೆ ಮಾಡ್ಬೋದು, ಏನ್ ಪ್ಲಾನಿಂಗ್ ಮಾಡ್ಬೋದು, ಇವ್ರಿಗೆ ನಾನು ಒಂದು ಒಳ್ಳೆ ಅವಕಾಶ ಕೊಟ್ರೆ ಇವ್ರು ಯಾವ ರೀತಿ ನನ್ನ ಲೈಫ್ ನ ಹಾಳು ಮಾಡಬಹುದು. ಸೊ ನಿಮ್ಗೆ ಅವ್ರ ಬಗ್ಗೆ ಪೂರ್ತಿಯಾದ ಅನಾಲಿಸಿಸ್ ನೀವು ಮಾಡಾಗಿದೆ, ಡಿಸಿಷನ್ ನೀವು ಈ ವ್ಯಕ್ತಿ ಬಗ್ಗೆ ತಗೊಂಡಾಗಿದೆ. ಸೊ ಪ್ರೆಸೆಂಟ್ ನಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇವ್ರ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ, ಆದ್ರೆ ಆ ಪ್ರಯತ್ನ ಅವ್ರಿಗೆ ವಿಫಲ ಆಗ್ತಾ ಇದೆ. ಯಾಕೆ ಅಂದ್ರೆ ಅವರು ಬೇರೆಯವ್ರ ಸಪೋರ್ಟ್ ತಗೊಳ್ತಾ ಇದ್ದಾರೆ ನಿಮ್ಮನ್ನ ಹಾಳು ಮಾಡೋದಕ್ಕೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ ಆಗಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಏನು ಮಾಡಕ್ ಆಗಲ್ಲ ಅಂತ. ಅದಕ್ಕೆ ಇಂಡೈರೆಕ್ಟ್ ಆಗಿ ಏನೇನ್ ಮಾಡಬಹುದು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಅದ್ರಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಸಪೋರ್ಟು ಸಿಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಜನಾನು ಅವ್ರನ್ನ ನಂಬ್ತಾ ಇಲ್ಲ. ಜನಾನು ನಾನ್ ನಿಮ್ ಜೊತೆ ಬರ್ತೀನಿ ಅಥವಾ ನಿಮಗ್ ವಿರುದ್ಧವಾಗಿ ಏನಾದ್ರು ಮಾಡ್ತೀನಿ ಅಂತ, ಅಂದ್ರೆ ನಿಮ್ಮ ಪರವಾಗಿದ್ದಾರೆ, ನಿಮ್ಮನ್ನ ತುಂಬಾ ಪ್ರೀತಿಸುವ ಜನರಿದ್ದಾರೆ. ಅದಕ್ಕೆ ಯಾರು ಸೊಪ್ಪು ಹಾಕ್ತಾ ಇಲ್ಲ ಈ ವ್ಯಕ್ತಿಗೆ. ಓಕೆ, ಸೊ ಬೇಸಿಕ್ಲಿ ದಿಸ್ ಪರ್ಸನ್ ಇಸ್ ಅ ಡಮ್ಮಿ ಪೀಸ್ ಅಂತ ಹೇಳ್ತೀನಿ. ಏನು ಆಗೋದಿಲ್ಲ ಈ ವ್ಯಕ್ತಿಯಿಂದ, ಏನು ನಿಮಗೆ ಪ್ರಾಬ್ಲಮ್ ಇಲ್ಲ. ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್. ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಳ್ಳೆ ಜನರ ಒಂದು ಕಾಂಟ್ಯಾಕ್ಟ್ ಇರೋದ್ರಿಂದ ಇಂಥ ವ್ಯಕ್ತಿ ನಿಮ್ ಲೈಫಲ್ಲಿ ಇರೋದು ಏನು ಮ್ಯಾಟರೇ ಆಗೋದಿಲ್ಲ. ಓಕೆ, ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನೇನು ನೆಗೆಟಿವ್ ಅಂತ ನೋಡ್ತಾ ಇಲ್ಲ. ಯು ಆರ್ ಎನ್ ಎಂಪ್ರೆಸ್, ಫಸ್ಟ್ ಕಾರ್ಡೇ ಎಂಪ್ರೆಸ್ ಬಂದಿರೋದ್ರಿಂದ ನೀವು ನಿಮ್ಮ ಲೈಫ್ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನೇನ್ ಬೇಕು ಅವಕಾಶಗಳು ಸಿಗುತ್ತೆ, ಹಾಗೂ ಏನೇನು ಮಾಡ್ಬೇಕು ಅನ್ನೋ ಆಸೆ ಕನಸುಗಳು ಇಟ್ಕೊಂಡಿದ್ದೀರಾ ಅದೆಲ್ಲ ನೆರವೇರುತ್ತೆ ಅಂತ ಬರ್ತಾ ಇದೆ. ಈ ಕೂಡ್ಲೆ ಈ ಒಂದು ಕಾರ್ಡ್ ಫೈಲ್ ನ ಯಾರು ಸೆಲೆಕ್ಟ್ ಮಾಡಿದ್ರು ಕಮೆಂಟ್ ಮಾಡಿ ಐ ವಿಲ್ ವಿನ್ ಅಂತ, ಆಯ್ತಾ. ಐ ವಿಲ್ ವಿನ್. ಹಾಗೂ ನಿಮ್ಮ ಆಸೆ ಕನಸು ಏನಿದೆ ಅದನ್ನು ಕೂಡ ಕಮೆಂಟ್ ಮಾಡಿ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ಲಾಸ್ಟ್ ಕಾರ್ಡ್ ಫೈಲ್ ಡೆವಿಲ್ಸ್ ಎನರ್ಜಿ. ಈ ಒಂದು ಕಾರ್ಡ್ ಫೈಲ್ ನ ಯಾರು ಸೆಲೆಕ್ಟ್ ಮಾಡಿದ್ರು, ಈ ಕಾರ್ಡ್ ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಬ್ಬ ಶತ್ರು ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಯಾರೇ ಇರಬಹುದು ಪ್ರೆಸೆಂಟ್ ನಲ್ಲಿ, ಈ ವ್ಯಕ್ತಿಯ ಇಂಟೆನ್ಷನ್ಸ್ ಏನಾಗಿದೆ, ಅವ್ರ ಮುಂದಿನ ಸ್ಟೆಪ್ಸ್ ನಿಮ್ಮ ಕಡೆಗೆ ಏನಾಗಿದೆ, ಈ ವ್ಯಕ್ತಿಯಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಮುಂದೆ,
ಇದ್ರ ಬಗ್ಗೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಲೆಟ್ ಮೀ ಸ್ಟಾರ್ಟ್. ಇವರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಿಮ್ ಟೈಮ್ ಚೇಂಜ್ ಆಗಿದೆ. ಬ್ಲೆಸ್ ಯು. ಓಕೆ, ಬ್ಲೆಸ್ ಯು. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಬಂದ್ಬಿಟ್ಟಿದೆ. ಕಾಲಚಕ್ರ ನಿಮಗೆ ಪೂರಕವಾಗಿ ಬದಲಾಗಿದೆ. ಆಯ್ತಾ? ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಐ ಆಮ್ ಇನ್ ಅ ವಂಡರ್ಫುಲ್ ಹ್ಯಾಪಿ ಸೈಕಲ್. ಐ ಆಮ್ ಇನ್ ಅ ವಂಡರ್ಫುಲ್ ಹ್ಯಾಪಿ ಸೈಕಲ್. ಆಯ್ತಾ? ಮತ್ತು ಈ ವರ್ಷದಲ್ಲಿ ಅಂದ್ರೆ ನಿಮ್ಗೆ ಟೈಮ್ ಹೇಗಿದೆ ಅಂದ್ರೆ ಇಲ್ಲಿ ನೋಡಿ, ಸ್ಟಾರ್ ಇದೆ, ಸನ್ ಇದೆ, ರಿಂಗ್ ಇದೆ, ಎಜುಕೇಶನ್ ಕಾರ್ಡ್ ಇದೆ, ಹಾರ್ಟ್ ಇದೆ, ಮನಿ ಇದೆ, ಮನೆ ಇದೆ, ಎಲ್ಲ ಇದೆ. ಸೊ ಈ ವರ್ಷದಲ್ಲಿ ನೀವು ಎಷ್ಟು ನರಕ, ನೋವು ಈ ಒಂದು ಶತ್ರುವಿಂದ ನೀವು ಅನುಭವಿಸಿದ್ರಿ, ಬಿಡುಗಡೆ ಸಿಕ್ಕಿದೆ ಅಂತಾನೆ ನಿಮ್ಗೆ ಕನ್ಫರ್ಮೇಶನ್ ಬಂದಿದೆ. ಅದಕ್ಕೆ ನಾನು ಹೇಳಿದ್ದು ಯುವರ್ ಟೈಮ್ ಹ್ಯಾಸ್ ಚೇಂಜ್ಡ್ ಅಂತ. ನಿಮ್ಮ ಡಿಸೈರ್ಸ್ ಏನಿದೆ ಹಾಗೂ ನಿಮ್ಮ ಗುರಿಗಳೇನಿದೆ ಅದನ್ನ ನೀವು ಪಡೆಯುವಂತ ಟೈಮ್ ಬಂದ್ಬಿಟ್ಟಿದೆ. ಸೊ ಅದೃಷ್ಟದ ಟೈಮ್, ಅದೃಷ್ಟ ನಿಮ್ಮ ಲೈಫಿಗೆ ಕಾಲಿಟ್ಟಾಗಿದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬ್ಲೆಸ್ ಯು. ಅದಕ್ಕೆ ನಾನು ಬ್ಲೆಸ್ ಯು ಅಂತ ಹೇಳ್ತಿರೋದು. ಬಿಕಾಸ್ ವರ್ಲ್ಡ್ ಅಂಡ್ ವೀಲ್ ಆಫ್ ಫಾರ್ಚೂನ್ ಕಾಂಬಿನೇಷನ್ ಕಾರ್ಡ್ ಆಗಿ ಬಂದಿರೋದ್ರಿಂದ ನಿಮ್ಮ ಕಂಪ್ಲೀಟ್ ಲೈಫ್ ಒಂದು ಒಳ್ಳೆಯ ತಿರುವನ್ನ ಪಡೆದಿದೆ. ಯಾಕಂದ್ರೆ ನೀವು ಅಷ್ಟು ಈ ಒಂದು ಶತ್ರುವಿಂದ ಆಗ್ಬಿಟ್ಟಿದೆ, ಅಂದ್ರೆ ಇನ್ನೇನು ಉಳಿದಿಲ್ಲ. ಹಾಗೂ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಟೆಡ್ ಆಗಿದೆ, ಅದೊಂದು ನೀವು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ನಾನು ಫ್ಯಾಮಿಲಿ ಎನರ್ಜಿ ವೈಸ್ ನೋಡಕ್ ಹೋದ್ರೆ ಈ ಶತ್ರುವಿಂದ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಾಗಿರ್ಬೋದು, ಅಥವಾ ಏನಾದ್ರೂ ಒಂದು ಅವ್ರು ಹುನ್ನಾರ ಹಾಕ್ತಾ ಇದ್ದಾರೆ ಅಂದ್ರೂ ಕೂಡ ಅದು ನಿಮ್ಗೆ, ನಿಮ್ಮ ಫ್ಯಾಮಿಲಿಗೂ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ ಅಂತಾನೆ ಕನ್ಫರ್ಮೇಶನ್ ಬಂದಿದೆ. ಯಾಕಂದ್ರೆ ಹಿಂದೆ ಅವರು ನಿಮ್ಗೆ ಮೋಸಗಳನ್ನ ಮಾಡಿದ್ದಾರೆ, ನೋವನ್ನ ಕೊಟ್ಟಿದ್ದಾರೆ, ಹಾಗೂ ಎಸ್ಕೇಪ್ ಆಗಿದ್ದಾರೆ. ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾರೆ, ಸುಳ್ಳು ಹೇಳಿ ಎಸ್ಕೇಪ್ ಆಗಿದ್ದಾರೆ, ಮ್ಯಾನ್ಯುಪ್ಯುಲೇಷನ್ ಮಾಡಿದ್ದಾರೆ ಈ ವ್ಯಕ್ತಿ. ಹಾಗೂ ಈ ವ್ಯಕ್ತಿಯನ್ನ ನೀವು ನಂಬುತ್ತಾ ಇಲ್ಲ, ನೀವು ಜಡ್ಜ್ ಮಾಡಾಗಿದೆ, ನೀವು ಡಿಸಿಷನ್ ತಗೊಂಡಾಗಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಒಳ್ಳೆಯವ್ರಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಯಾಕಂದ್ರೆ ಆ ತರ ಅನುಭವಗಳನ್ನ ಅವ್ರು ಕೊಟ್ಟಿದ್ದಾರೆ. ಹಾಗೂ ರೆಡ್ ಹ್ಯಾಂಡೆಡ್ ಆಗಿ ಅವ್ರು ಕಾಟ್ ಆಗಿದ್ದಾರೆ. ಅಂದ್ರೆ ನೀವು ಅವ್ರು ಏನು ಅಂತ ಪ್ರೂಫ್ ಸಮೇತ ನಿಮ್ಗೆ ಅರ್ಥ ಆಗಿದೆ. ಆ ತರ ಅನುಭವನೇ ನಿಮಗ್ ಬಂದ್ಬಿಟ್ಟಿದೆ. ಇತ್ತೀಚೆಗೆ ಆ ತರ ಎಲ್ಲ ಎಕ್ಸ್ಪೀರಿಯನ್ಸಸ್ ನ ಈ ವ್ಯಕ್ತಿಯಿಂದ ನೀವು ನೋಡಿದೀರಾ, ಆಗಿದೆ. ನೀವು ತುಂಬಾ ಪ್ರೀತಿಯಿಂದ ನಂಬಿದ್ರಿ, ವ್ಯಕ್ತಿಗೆ ತುಂಬಾನೇ ವಿಶ್ವಾಸನ ಇಟ್ಕೊಂಡಿದ್ರಿ, ಟ್ರಸ್ಟ್ ನ ಬ್ರೇಕ್ ಮಾಡಿದ್ದಾರೆ ಈ ಶತ್ರು. ಯಾರೇ ಆಗಿರ್ಬೋದು, ನಿಮ್ಮ ಟ್ರಸ್ಟ್ ನ ಬ್ರೇಕ್ ಮಾಡಿದ್ದಾರೆ. ನೀವು ಪ್ರೀತಿಸುವ ವಿಷಯಗಳನ್ನ ಅಥವಾ ಪ್ರೀತಿಸುವ ವ್ಯಕ್ತಿಯನ್ನ ದೂರ ಮಾಡಿದ್ದಾರೆ. ಈ ವ್ಯಕ್ತಿ ಆ ಒಂದು ವಿಚಾರಕ್ಕೂ ಕಾರಣರಾಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಿತ್ಕೊಂಡಿದ್ದಾರೆ. ಈ ತರ ಎಲ್ಲ ಆಗಿದೆ. ಅದರಿಂದ ನೀವು ಇನ್ನ ಸೆಕೆಂಡ್ ಚಾನ್ಸ್ ಕೊಡ್ತೀನಿ, ಥರ್ಡ್ ಚಾನ್ಸ್ ಕೊಡ್ತೀನಿ, ಆ ತರ ನೀವು ಪೇಷನ್ಸ್ ಕಳ್ಕೊಂಡಾಗಿದೆ. ನೀವು ಇನ್ನೇನು ನಾನು ಕೊಡಲ್ಲ, ನನ್ಗೆ ಈ ವ್ಯಕ್ತಿ ಬೇಡ ಅಂತಾನೆ ಅನ್ಸಿದೆ. ಅಂದ್ರೆ ಇನ್ ನಾನು ನಂಬಕ್ ಹೋಗಲ್ಲ, ಯಾಕಂದ್ರೆ ನನ್ನ ಲೈಫ್ ನ ಹಾಳು ಮಾಡ್ಬಿಟ್ಟಿದ್ದಾರೆ ಅಂತ ನಿಮಗೆ ಅನುಭವಗಳು ಬಂದಿದೆ. ಹಾಗೂ ನೀವು ಇಮೋಷನಲಿ ಮೆಚೂರ್ ಆಗಿದ್ದೀರಾ, ಇಮೋಷನಲಿ ಸ್ಟ್ರಾಂಗ್ ಆಗಿದ್ದೀರಾ. ಮತ್ತು ಇನ್ಯಾರು ನಿಮ್ಗೆ ಏನೋ ಮಾಡುವ ಒಂದು, ಅಂದ್ರೆ ನೀವ್ ಯಾವಾಗ ಒಂದು ಇಂಟೆಲೆಕ್ಚುಯಲ್ ಅಂಡ್ ಸ್ಪಿರಿಚುವಲ್ ಆಗಿ ಗ್ರೋತ್ ನ ನೋಡ್ತೀರಾ, ಅವಾಗ ಬೇರೆ ಎಂಥವ್ರೇ ಬಂದಿರ್ಬೋದು, ಎಂತ ಕನ್ನಿಂಗ್ ಪೀಪಲ್ ನಿಮ್ ಲೈಫಿಗೆ ಬಂದ್ರು ಕೂಡ ಅವ್ರನ್ನ ನೀವು ಹ್ಯಾಂಡಲ್ ಮಾಡ್ತೀರಾ. ಅಷ್ಟು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಪಾಠ ಕಲ್ಸುತ್ತೆ ಅಂತಾರಲ್ಲ, ಆ ತರ ನಿಮ್ಗೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕಿಂಗ್ ಅಂಡ್ ಕ್ವೀನ್ ಬರ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್, ನೀವು ನಿಮ್ ಲೈಫ್ ನಲ್ಲಿ ಒಬ್ರು ಪಾರ್ಟ್ನರ್ ಇದ್ದಾರೆ ಅಂದ್ರೆ ಆ ಪಾರ್ಟ್ನರ್ ಇಂದ ಕೂಡ ಸಪೋರ್ಟ್ ಇದೆ ನಿಮಗೆ. ಹಾಗೂ ಅವರು ಅಂದ್ರೆ ಈ ವ್ಯಕ್ತಿಗ್ ಗೊತ್ತಾಗ್ತಾ ಇದೆ, ಶತ್ರುಗ್ ಗೊತ್ತಾಗ್ತಾ ಇದೆ ನೀವು ಒಬ್ರೇ ಇಲ್ಲ. ಯಾವಾಗ ಒಬ್ರೇ ಇದ್ದಾರೆ, ನಾನು ಹೆಂಗಾದ್ರೂ ಆಟ ಆಡಿಸ್ಬೋದು ಅಂತ ಅನ್ಕೊಳ್ತಾರೆ, ಅವಾಗ ಅವರು ಬಲಶಾಲಿ ಆಗ್ಬಿಡ್ತಾರೆ. ಆದ್ರೆ ಇವಾಗ ಈ ಒಂದು ಶತ್ರುಗೆ ಏನ್ ಅನಿಸ್ತಿದೆ ಅಂದ್ರೆ ನೀವು ಒಬ್ರೇ ಇಲ್ಲ, ನಿಮ್ಮ ಬೆನ್ ಹಿಂದೆ ಒಬ್ಬ ವ್ಯಕ್ತಿ ನಿಮಗೆ ಪ್ರೊಟೆಕ್ಟಿವ್ ಆಗಿದ್ದಾರೆ, ಅವರು ನಿಮ್ಮ ಪಾರ್ಟ್ನರ್ ಅಂತ ನೋಡ್ತಾ ಇದ್ದೀನಿ. ಅವರು ನಿಮ್ಮ ಹಿತೈಷಿ ಆಗಿರ್ಬೋದು, ಒಟ್ನಲ್ಲಿ ಪಾರ್ಟ್ನರ್ಶಿಪ್ ಅಂತ ನೋಡ್ತಾ ಇದ್ದೀನಿ. 7 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇನ್ 2-3 ತಿಂಗಳಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ಗೆ ಅಟ್ಯಾಕ್ ಮಾಡ್ತಾರೆ.
ಯಾವ್ದಾದ್ರು ರೀತಿಯಾಗಿ ಅಟ್ಯಾಕ್ ಮಾಡ್ಬೋದು. ಒಂದು ಮೋಸ ಮಾಡೋಕ್ ಟ್ರೈ ಮಾಡ್ಬೋದು, ಮತ್ತೆ ಸುಳ್ಳು ಹೇಳಿ ನಿಮ್ಗೆ ನಂಬಿಸೋಕ್ ಟ್ರೈ ಮಾಡಬಹುದು. ಒಟ್ನಲ್ಲಿ ಅವ್ರು ಮತ್ತೆ ಅಪ್ರೋಚ್ ಆಗ್ತಾರೆ ಅಂತ ಬರ್ತಾ ಇದೆ ಕಾರ್ಡ್ ನಲ್ಲಿ. ಮತ್ತು ಮೂನ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ ನ ಡಾರ್ಕ್ನೆಸ್ ನ ಕ್ರಿಯೇಟ್ ಮಾಡ್ಬೇಕು, ಕತ್ಲನ್ ಮಾಡ್ಬೇಕು, ನಿಮ್ ಲೈಫ್ ನಲ್ಲಿ ಕತ್ಲು ತರಬೇಕು ಅಂತ ಈ ವ್ಯಕ್ತಿ ಹುನ್ನಾರ ಕೂಡ ಹಾಕ್ತಾ ಇದಾರೆ. ಇನ್ 3 ತಿಂಗಳು ಹುಷಾರಾಗಿರಿ. ಈ ವ್ಯಕ್ತಿ ನಿಮ್ ಲೈಫ್ ಬರೋದಾಗಿರ್ಬೋದು, ಅಥವಾ ಮತ್ತೆ ಒಂದು ನರಿ ಬುದ್ಧಿ ಇಟ್ಕೊಂಡ್ ಬರ್ತಾರೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಏನೋ ಒಂದು ಒಳ್ಳೇದ್ ಮಾಡ್ತೀನಿ, ನಾನ್ ಬದ್ಲಾಗಿದ್ದೀನಿ, ಅಥವಾ ನಾನ್ ಸರಿ ಹೋಗ್ತೀನಿ, ಈ ತರ ನಿಮ್ನ ನಂಬಿಸಕ್ಕೆ ಮತ್ತೆ ಮೋಸ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇನ್ 3 ಮಂತ್ಸ್ ಹುಷಾರಾಗಿರಿ ಅಂತ ಬರ್ತಾ ಇದೆ. ಆದ್ರೆ ನೀವು ಏನ್ ಬಗ್ಗೋದಿಲ್ಲ, ಬಟ್ ಆದ್ರೂ ಕೂಡ ನೀವ್ ಇದನ್ನ ತಿಳ್ಕೊಂಡಿರ್ಬೇಕು. ಅಯ್ಯೋ ಪರವಾಗಿಲ್ಲ ಬಿಟ್ಬಿಡೋಣ ಅಂತ ಆ ರೀತಿಯಾಗಿ ಲೈಟ್ ಆಗಿ ಈ ವ್ಯಕ್ತಿಯನ್ನ ತಗೋಬೇಡಿ. ನೀವು ಸ್ಟ್ರಾಂಗ್ ಅಂಡ್ ಸೀರಿಯಸ್ ಆಗಿ ಈ ವ್ಯಕ್ತಿನ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಈ ವ್ಯಕ್ತಿ ಗುಣನೇ ಹಾಗೆ. ಇವ್ರು ಬದಲಾಗೋದು ಇಲ್ಲ, ಹಾಗೂ ನಿಮ್ಗೆ ಒಳ್ಳೇದ್ ಬಯಸೋದು ಇಲ್ಲ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.